ಒಂದು ಊರಿನಲ್ಲಿ ಒಬ್ಬ ಗಂಡ ಹೆಂಡತಿ ಮತ್ತಿಬ್ಬರು ಗಂಡು ಮಕ್ಕಳನ್ನೊಳಗೊಂಡ ಒಂದು ಕುಟುಂಬ ವಾಸವಿತ್ತು. ಮನೆಯಲ್ಲಿ ತುಂಬಾ ಬಡತನ. ಆದರೆ ಮನೆಯ ಯಜಮಾನ ತುಂಬಾ ಕುಡುಕನಾಗಿರುತ್ತಾನೆ. ಯಾವಾಗಲೂ ಕುಡಿದು ಬಂದು ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಹೊಡೆಯುತ್ತಿರುತ್ತಾನೆ. ಮನೆಯಲ್ಲೇ ಬಾಟಲಿಗಳನ್ನು ತಂದು ಕುಡಿಯುತ್ತಿರುತ್ತಾನೆ. ಇದನ್ನು ಕಂಡ ಅವನ ದೊಡ್ಡ ಮಗನು ಕೂಡ ಕದ್ದು ಮುಚ್ಚಿ ಅದರ ರುಚಿ ನೋಡುತ್ತಿರುತ್ತಾನೆ. ಅವನ ಹೆಂಡತಿ 4 ಮನೆಗೆಲಸ ಮಾಡಿ ತಂದ ದುಡ್ಡನ್ನು ಅವಳಿಂದ ಕಿತ್ತುಕೊಂಡು ತನ್ನ ಕುಡಿತಕ್ಕೆ ಬಳಸಿಕೊಳ್ಳುತ್ತಿದ್ದನು. ಹೀಗೆ ಮಾಡುತ್ತಾ ಒಂದು ದಿನ ಆ ಕುಡುಕ ಅನಾರೋಗ್ಯದಿಂದ ಸತ್ತು ಹೋದನು. ತನ್ನ ಗಂಡ ಸತ್ತು ಹೋದ ಬಳಿಕ ಮತ್ತೆ ತನ್ನ ಮನೆಗೆಲಸವನ್ನು ಮಾಡುತ್ತಾ ಅವನ ಹೆಂಡತಿ ತನ್ನಿಬ್ಬರು ಮಕ್ಕಳನ್ನು ಸಾಕತೊಡಗಿದಳು. ಆದರೆ ಅವನ ದೊಡ್ಡ ಮಗ ತನ್ನ ತಂದೆಯಿಂದ ಕುಡಿತವನ್ನು ಕಲಿತು ತಾಯಿಯ ಮಾತನ್ನು ಕೇಳದೆ ತನ್ನ ದುಡಿದ ದುಡ್ಡನ್ನೆಲ್ಲ ಕುಡಿತಕ್ಕೆ ಹಾಕತೊಡಗಿದನು. ಇದು ಸಾಲದೆ ಅವನು ಕಳ್ಳತನಕ್ಕೂ ಕೈ ಹಾಕಿ ಹೀಗೆ ಕಳ್ಳತನ ಮಾಡುತ್ತಿರುವಾಗ ಒಂದು ಸಾರಿ ಪೊಲೀಸರ ಕೈಗೆ ಸಿಲುಕಿ ಜೈಲು ಪಾಲಾಗುತ್ತಾನೆ. ಆದರೆ ಇವನ ತಮ್ಮ ತನ್ನ ತಂದೆ ತೀರಿಕೊಂಡ ಬಳಿಕ ತನಗೆ ಸಿಕ್ಕ ಸಣ್ಣ ಪುಟ್ಟ ಓದುವ ಅವಕಾಶಗಳನ್ನೇ ಬಳಸಿಕೊಂಡು ಅಮ್ಮನ ಸಹಾಯದಿಂದ ತಕ್ಕಮಟ್ಟಿನ ವಿದ್ಯಾಭ್ಯಾಸ ಪಡೆದುಕೊಂಡು ಒಂದು ಉದ್ಯೋಗವನ್ನು ಪಡೆದುಕೊಂಡನು. ಅವನೀಗ ತನ್ನ ತಾಯಿಯನ್ನು ಮನೆಗೆಲಸಕ್ಕೆ ಹೋಗುವುದನ್ನು ಬಿಡಿಸಿ ಅವಳನ್ನು ಸುಖವಾಗಿ ನೋಡಿಕೊಳ್ಳುತ್ತಾ ನೆಮ್ಮದಿಯ ಜೀವನ ನಡೆಸುತ್ತಾನೆ. ಒಂದು ದಿನ ಈ ಕುಟುಂಬಕ್ಕೆ ಪರಿಚಯಸ್ಥನಾದ ಒಬ್ಬ ವ್ಯಕ್ತಿ ಜೈಲಿನಲ್ಲಿದ್ದ ದೊಡ್ಡ ಮಗನನ್ನು ಮಾತನಾಡಿಸುತ್ತಾನೆ. ನೀನೇಕೆ ಹೀಗಾದೆ ಎಂದು ಕೇಳಿದಾಗ ಆ ದೊಡ್ಡ ಮಗ ಹೇಳುತ್ತಾನೆ, ಇದಕ್ಕೆಲ್ಲ ಕಾರಣ ನನ್ನ ತಂದೆ. ಅವರು ಯಾವಾಗಲೂ ಕುಡಿಯುತ್ತಿದ್ದರು. ಕೆಲವೊಂದು ಸಾರಿ ಮನೆಯಲ್ಲಿಯೇ ತಂದು ಕುಡಿಯುತ್ತಿದ್ದರು. ಅದನ್ನು ನಾನು ಕೆಲವೊಂದು ಸಾರಿ ರುಚಿ ನೋಡುತ್ತಿದ್ದೆ. ಹೀಗೆ ಮಾಡುತ್ತಾ ಕೊನೆಗೆ ನಾನೂ ಅವರ ಹಾಗೆ ಅಲ್ಲಲ್ಲ ಅವರಿಗಿಂತ ಹೆಚ್ಚೇ ಹಾಳಾದೆ ಎಂದು ದುಃಖಿಸಿದನು. ಇವನ ಮೂಲಕವೇ ಅವನ ತಮ್ಮನ ಬಗ್ಗೆಯೂ ತಿಳಿದುಕೊಂಡ ಆ ವ್ಯಕ್ತಿ ಕುತೂಹಲದಿಂದ ಅವನ ಬಳಿ ಹೋಗಿ ಕೇಳಿದನು, ನಿನ್ನ ಅಣ್ಣ ಹಾಗಿದ್ದಾನೆ, ನೀನು ಹೇಗೆ ಇಂತಹ ಒಳ್ಳೆಯ ಜೀವನ ನಡೆಸುತ್ತಿರುವೆ? ಇದಕ್ಕೆ ಕಾರಣ ಏನು ಎಂದು ಕೇಳುತ್ತಾನೆ. ಅದಕ್ಕೆ ಆ ಚಿಕ್ಕ ಮಗ ಹೇಳುತ್ತಾನೆ, ಇದಕ್ಕೆಲ್ಲ ಕಾರಣ ನನ್ನ ತಂದೆ, ಅವರ ವರ್ತನೆ. ಅವರು ಯಾವಾಗಲೂ ಕುಡಿಯುತ್ತಿದ್ದರು, ನಮಗೆಲ್ಲ ಹೊಡೆಯುತ್ತಿದ್ದರು. ಇದರಿಂದ ನಮಗೆ ಸಮಾಜದಲ್ಲಿ ಯಾವುದೇ ಗೌರವವಿರಲಿಲ್ಲ. ನನ್ನ ತಾಯಿಗೆ ನೆಮ್ಮದಿ ಇರಲಿಲ್ಲ. ಇದರಿಂದ ನನಗೆ ನಾನು ಜೀವನದಲ್ಲಿ ಏನು ಮಾಡಬಾರದು ಎಂದು ತಿಳಿಯಿತು. ಅಂದಿನಿಂದಲೇ ನಾನು ಸಮಾಜದಲ್ಲಿ ಗೌರವಯುತ ಜೀವನ ನಡೆಸುವ ಆಸೆಯಿಂದ ನನಗೆ ಸಿಕ್ಕ ಸಣ್ಣ ಪುಟ್ಟ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನನ್ನ ತಾಯಿಯೊಂದಿಗೆ ಒಂದು ನೆಮ್ಮದಿಯ ಜೀವನ ನಡೆಸುತ್ತಿದ್ದೇನೆ ಎಂದು ಹೇಳಿದನು. ಇದನ್ನು ಕೇಳಿದ ವ್ಯಕ್ತಿ ಆಶ್ಚರ್ಯಚಕಿತನಾಗುತ್ತಾನೆ. ಎಂತಹ ವಿಚಿತ್ರ! ಇಬ್ಬರೂ ಒಂದೇ ತಂದೆ ತಾಯಿ ಮಕ್ಕಳು. ಇಬ್ಬರು ಬೆಳೆದಿರುವುದು ಅದೇ ವಾತಾವರಣದಲ್ಲಿಯಾದರೂ ಅದನ್ನು ಗ್ರಹಿಸಿಕೊಂಡದ್ದು ಬೇರೆ ಬೇರೆ ರೀತಿಯಲ್ಲಿ. ಅದರಿಂದ ಕಲಿತ ಪಾಠಗಳು ವಿಭಿನ್ನ. ನಾವು ಹೀಗೆ ಅಲ್ಲವೇ? ನಮ್ಮ ಜೀವನದಲ್ಲಿ ನಡೆದ ಎಷ್ಟೋ ಘಟನೆಗಳ ಕೇವಲ ಒಂದರ್ಥ ಅಥವಾ ಒಂದು ಪರಿಣಾಮವನ್ನು ಮಾತ್ರ ಗ್ರಹಿಸಿಕೊಂಡು ಇದರಿಂದ ನಾನು ಸೋತೆ ಎಂದುಕೊಳ್ಳುತ್ತೇವೆ. ದೇವರು ಯಾವಾಗಲೂ ಒಂದು ಅವಕಾಶಗಳನ್ನು ಕಿತ್ತುಕೊಂಡರೆ ಬದಲಾಗಿ 10 ಅವಕಾಶಗಳನ್ನು ಸೃಷ್ಟಿಸುತ್ತಾರೆ. ಅದನ್ನು ಕಣ್ತೆರೆದು ನೋಡುವ ಮನಸ್ಸನ್ನು ನಾವೇ ಮಾಡಬೇಕು. ನಮ್ಮ ಜೀವನದಲ್ಲಿ ಬರೀ ಕಷ್ಟಗಳೇ ಇವೆ ಎಂದುಕೊಂಡರೆ ಪರಿಸ್ಥಿತಿ ಇನ್ನೂ ಕಠಿಣವಾಗುತ್ತದೆ. ಅದೇ ಕಷ್ಟಗಳಿಗೆ ಪರಿಹಾರ ಹುಡುಕುತ್ತಾ ಹೋದರೆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ. ಇಂಥ ಮತ್ತಷ್ಟು ಸಂದೇಶಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂದೇಶದೊಂದಿಗೆ. ನಮಸ್ಕಾರ.